ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ ಟ್ಯೂನರ್. ನಿನ್ನೆ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂತ ಒಂದ್ಸಲ ನೋಡೋಣ. ನಿನ್ನೆ ನಾನು ಏನು ಹೇಳಿದ್ದೆ, ನಾನು ನಿಮಗೆ ಪ್ರೈಸ್ ಅಬೌಟ್ 25,000, ಪ್ರೈಸ್ ಬಿಲೋ 25,000, ಟಾರ್ಗೆಟು 24,830, ಆಮೇಲೆ 24,700 ಅಂತ ಹೇಳಿದ್ದೆ. ಪ್ರೈಸ್ ಬಿಲೋ 25,000 ಕೆಳಗಡೆ ಇತ್ತು ಅಂದರೆ ಟಾರ್ಗೆಟ್ ಏನಂತ ಹೇಳಿದೆ, ಫಸ್ಟ್ ಟಾರ್ಗೆಟು 24,830 ಇಲ್ಲಿವರೆಗೂ, ಸೆಕೆಂಡ್ ಟಾರ್ಗೆಟು 24,700ವರೆಗೂ ಬರುತ್ತೆ ಅಂತ ಹೇಳಿದೆ. ಆಮೇಲೆ ಇಲ್ಲಿ ಏನಾದರೂ ಪ್ರೈಸ್ ಹೋಲ್ಡ್ ಆಯಿತು ಅಥವಾ ಇಲ್ಲೇನಾದರೂ ಬುಲ್ಲಿಶ್ ಕ್ಯಾಂಡಲ್ ಆಯಿತು ಅಂತಂದರೆ ಪ್ರೈಸ್ ಇಲ್ಲಿ ಸ್ವಲ್ಪ 24,830 ಸ್ವಲ್ಪ ವೆಯ್ಟ್ ಮಾಡಿ ಇದು ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ನಮ್ಮ ಟಾರ್ಗೆಟು 24,940, ನೆಕ್ಸ್ಟ್ ಇದು ಬ್ರೇಕ್ ಆಯಿತು ಅಂತಂದರೆ 24,500ವರೆಗೂ ಹೋಗುತ್ತೆ ಅಂತ ನಾನು ಹೇಳಿದ್ದೆ. ಬನ್ನಿ ಇದೇ ಥರ 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನಾವು ಚೆಕ್ ಮಾಡೋಣ. ನೋಡಿ ಏನು ಹೇಳಿದ್ದೆ ನಾನು ನಿನ್ನೆ, 27,000 ಈ ಲೆವೆಲ್ ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಫಸ್ಟ್ ಮಾರ್ಕೆಟ್ ಓಪನ್ ಆದ ತಕ್ಷಣ ಏನಾಯಿತು, ನಮ್ಮ ಫಸ್ಟು ಒಂದು ಚಿಕ್ಕ ರೆಸಿಸ್ಟೆನ್ಸ್ ಇತ್ತು 24,830, ಇದನ್ನು ಬ್ರೇಕ್ ಮಾಡಿಕೊಂಡು 24,935ವರೆಗೂ ಹೋಯಿತು. ನಾನು ನಿಮ್ಗೆ ಕ್ಲಿಯರಾಗಿ ಹೇಳಿದೆ ಇದನ್ನು, ಇದು ರೆಸಿಸ್ಟೆನ್ಸ್ ಝೋನ್ ಅಂತ. 24,934ಇಂದ 25,000ವರೆಗೂ ರೆಸಿಸ್ಟೆನ್ಸ್ ಝೋನ್ ಇದು ಅಂತೇಳಿ. ಇಲ್ಲೇನಾಯಿತು, ಪ್ರೈಸ್ ಇಮಿಡಿಯೇಟ್ ಆಗಿ ಡೌನ್ ಬಂತು. ಎಲ್ಲವರೆಗೂ ಬಂತು, ನಮ್ಮ ಸಪೋರ್ಟ್ ಝೋನ್ ಏನಿದೆ 24,700 ಇಲ್ಲಿವರೆಗೂ ಬಂತು. ಇದು ನಮ್ಮದು ಮೊದಲನೇ ಟಾರ್ಗೆಟು ಕರೆಕ್ಟಾಗಿ ಹಿಟ್ ಆಯಿತು. ಅಂದರೆ ನಾನು ಏನು ಹೇಳಿದೆ ಅದೇ ಥರನೇ 100% ಇಲ್ಲಿ ವರ್ಕ್ ಆಯಿತು. ಸೆಕೆಂಡ್ ನಾನು ಏನು ಹೇಳಿದೆ, ಇಲ್ಲಿ ಏನಾದರೂ ಬುಲ್ಲಿಶ್ ಕ್ಯಾಂಡಲ್ ಅಥವಾ ಇನ್ಗಲ್ಫಿಂಗ್ ಕ್ಯಾಂಡಲ್ ಒಳ್ಳೆಯ ರೀತಿ ಬುಲ್ಲಿಶ್ ಕ್ಯಾಂಡಲ್ ಆಯಿತು ಅಂತಂದರೆ ಇಲ್ಲಿಂದ ಪ್ರೈಸ್ ಫಸ್ಟ್ ಇಲ್ಲಿ ಹೋಗುತ್ತೆ, ಇಲ್ಲಿ ಹೋಗಿ ಸ್ವಲ್ಪ ರಿಟ್ರೇಸ್ ಮಾಡಿ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗುತ್ತೆ, ಇಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಅದೇ ಥರ ವರ್ಕ್ ಆಗಿದೆಯಾ ಇಲ್ಲ ನೋಡಿ ಒಂದ್ಸರಿ. ಫಸ್ಟು ಬುಲ್ಲಿಶ್ ಕ್ಯಾಂಡಲ್ ಆಯಿತು, ಇನ್ಗಲ್ಫಿಂಗ್ ಎಷ್ಟು ಚೆನ್ನಾಗಿ ಒಳ್ಳೆ ಕ್ಯಾಂಡಲ್ ಆಗಿದೆ ನೋಡಿ, ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಇಲ್ಲಿಂದ ಸೀದಾ ಫಸ್ಟ್ ಟಾರ್ಗೆಟ್ ನಮ್ಮದು ಏನಿದೆ 24,937 ಇಲ್ಲಿ ಟಚ್ ಮಾಡಿ ಮತ್ತೆ ಕೆಳಗಡೆ ಬಂದು ಇಲ್ಲಿ ಹೋಲ್ಡ್ ಮಾಡಿ, ಈ ಸಪೋರ್ಟ್ನಿಂದ ಕೆಳಗಡೆ ಬರಲಿಲ್ಲ, ಇದು ಇಲ್ಲಿ ಹೋಲ್ಡ್ ಮಾಡಿ ನೆಕ್ಸ್ಟ್ ಇಲ್ಲಿವರೆಗೂ 25,000ವರೆಗೂ ನಾನು ಹೇಳಿರೋ ಟಾರ್ಗೆಟು ಎರಡೂ ಟಚ್ ಆಗಿದೆ. ಅಂದರೆ ನಮ್ಮ ಅನಾಲಿಸಿಸ್ 100% ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಆಯಿತು. ನಮ್ಮ ಲೆವೆಲ್ಗಳು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ ಅರ್ಥ ಆಯ್ತಲ್ವಾ. ಸೊ ಈ ಲೆವೆಲ್ಸ್ಗಳು ಕರೆಕ್ಟ್ ಆಗಿದೆ, ವರ್ಕ್ ಆಗಿದೆ ಅಂತ ಅನಿಸಿದ್ರೆ, ನನ್ನ ಲೆವೆಲ್ ಮಾರ್ಕಿಂಗ್ ಎಲ್ಲ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ನೋಡೋಣ ನಾಳೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಇವತ್ತು ಅನಾಲಿಸಿಸ್ ಮಾಡೋಣ. ನಾವು ರೆಡ್ ಲೈನ್ ನಿನ್ನೆನೇ ಹೇಳಿದ್ದೆ, ಪ್ರೈಸ್ ಇದ್ರ ಮೇಲ್ಗಡೆ ಹೋಯಿತು ಅಂತಂದರೆ 25,000 ಮೇಲ್ಗಡೆ ಹೋಯಿತು ಅಂತಂದರೆ ಇದು ಎರಡೂ ಈ ನಮ್ಮದು ಝೋನ್ ಏನಿದೆಯಲ್ಲ ಇದು ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ. ಏನಿಲ್ಲ, ಇದನ್ನು ನಾವು ಸಪೋರ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ, ಗ್ರೀನ್ ಬಾಕ್ಸ್ ಮಾಡ್ಕೊಂಬಿಡೋಣ. ಇದು ಗ್ರೀನ್ ಝೋನ್ ಏನೋ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಪ್ರೈಸು 25,000 ಮೇಲ್ಗಡೆ ಇದ್ರೇ ಈ ಝೋನಲ್ಲಿ ಇದ್ಕೊಂಡು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ಗಳು ಆಗ್ತಾ ಇದ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿರುತ್ತೆ 25,177ವರೆಗೂ ಇರುತ್ತೆ. ಒಂದೇ ಸರಿ ಎಂಟರ್ ಆಗೋದಕ್ಕಿಂತ ಸ್ವಲ್ಪ ವೆಯ್ಟ್ ಮಾಡಿ, ಸ್ಟ್ರಾಂಗ್ ಕ್ಯಾಂಡಲ್ಗಳು ಅಟ್ಲೀಸ್ಟ್ 1 ಮಿನಿಟ್ ಕ್ಯಾಂಡಲಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ಗಳಾಗೋ ಥರ ವೆಯ್ಟ್ ಮಾಡಿ, ಆದಮೇಲೆ ಎಂಟ್ರಿ ಆಗಬೇಕು. ಅದಕ್ಕಿಂತ ಮುಂಚೆ ಎಂಟ್ರಿ ಆದರೆ ಪ್ರೈಸ್ ಮತ್ತೆ ಇಲ್ಲಿ ಹೋಲ್ಡ್ ಮಾಡಿದ್ರೆ ಸ್ವಲ್ಪ ಮತ್ತೆ ಈ ಕೆಳಗಡೆ ಇಲ್ಲಿವರೆಗೂ ಬರ್ಬೋದು, ಇಲ್ಲಿ 24,821ವರೆಗೂ ಬರ್ಬೋದು. ಅದಕ್ಕೆ ಇಲ್ಲಿ ಪ್ರೈಸ್ ಹೋಲ್ಡ್ ಆದಮೇಲೆ ಎಂಟ್ರಿ ಆದರೆ ನಿಮ್ಗೆ ಸಿಗೋ ಲೆವೆಲ್ಲು 25,182 ಫಸ್ಟು, ಆಮೇಲೆ 25,234 ಈ ಝೋನಲ್ಲಿ ಪ್ರೈಸ್ ಬರುತ್ತೆ. ಈ ಝೋನಲ್ಲಿ ಪ್ರೈಸ್ ಬಂದು ಹೋಲ್ಡ್ ಆದರೆ ನೆಕ್ಸ್ಟ್ ಲೆವೆಲ್ ನಮಗೆ 25,345ವರೆಗೂ ಬರುತ್ತೆ. 25,345 ಅಥವಾ 25,350ವರೆಗೂ ವರ್ಕ್ ಆಗುತ್ತೆ. ಇದನ್ನು ನಾನು ನಿನ್ನೆ ಥರನೇ ನಿಮಗೆ ನೋಡಿ ಇವಾಗ ಇಲ್ಲಿ ಟೈಪ್ ಮಾಡಿದ್ದೀನಿ. ಪ್ರೈಸು ಬಿಲೋ 25,200 ಈ ರೆಡ್ ಝೋನ್ ಕೆಳಗಡೆ ಇತ್ತು ಅಂತಂದರೆ ಏನಾಗ್ಬೋದು 25,010ವರೆಗೂ, ಅಂದರೆ ಈ 25,010 ಈ ಗ್ರೀನ್ ಝೋನ್ ಹತ್ರ ಬರುತ್ತೆ ಟಾರ್ಗೆಟ್, ಫಸ್ಟ್ ಟಾರ್ಗೆಟ್ ಇದು. ಈ ಟಾರ್ಗೆಟ್ ಇದರಿಂದ ಮತ್ತೆ ಕೆಳಗಡೆ ಬಂತು ಅಂದರೆ, ಇಲ್ಲಿ ಹೋಲ್ಡ್ ಮಾಡೋಕ್ಕಾಗ್ದೇ ಕೆಳಗಡೆ ಬಂತು ಅಂದರೆ ಸೆಕೆಂಡ್ ಟಾರ್ಗೆಟ್ ನಮ್ದು ಏನಿರುತ್ತೆ 24,830, ಮತ್ತು ನೆಕ್ಸ್ಟು ನಿನ್ನೆ ಮೇನ್ ಸಪೋರ್ಟು 24,700 ಇರುತ್ತೆ. ಹೌದಾ, ಇಲ್ಲಿ ಚೆನ್ನಾಗಿ ಹೋಲ್ಡ್ ಮಾಡ್ತು ಅಂತಂದರೆ, ಇಲ್ಲಿ ಕೆಳಗಡೆ ಬರ್ದೇ ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ಗಳು ಬುಲಿಶ್ ಕ್ಯಾಂಡಲ್ ಆವಾಗ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮ ಫಸ್ಟ್ ಟಾರ್ಗೆಟ್ ಎಲ್ಲಿರುತ್ತೆ, ಈ 25,000 ಸಪೋರ್ಟ್ ತೊಗೊಳ್ತು ಅಂದರೆ ಫಸ್ಟ್ ಟಾರ್ಗೆಟ್ ನಮ್ಮದು 25,176, ಅಂದರೆ ಈ ರೆಡ್ ಝೋನು 176ಇಂದ 25,200ವರೆಗೂ ಇರುತ್ತೆ. ಇದು ನಮ್ಮದು ಫಸ್ಟ್ ಟಾರ್ಗೆಟ್. ಇದು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಲೆವೆಲ್ ನಮ್ಮದು 25,367ಇಂದ 400ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಲೆವೆಲ್ಗಳನ್ನ ನಾಳೆ ತುಂಬ
ಈಸಿಯಾಗಿ ಯಾವುದು ಮಧ್ಯದಲ್ಲಿ ಯಾವುದೇ ರೀತಿ ಎಂಟರ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಝೋನ್ಗಳಲ್ಲಿ ಕರೆಕ್ಟಾಗಿ ನೀವು ಎಂಟ್ರಿ ಆದರೆ ಒಳ್ಳೆ ಪ್ರಾಫಿಟ್ ನಿಮ್ಗೆ ಸಿಗುತ್ತೆ. ನಾನು ಹೇಳಿದ ತಕ್ಷಣ ಇಲ್ಲಿ ಝೋನ್ ಬಂದಿದೆ ಅಂದ ತಕ್ಷಣ ನೀವು ಎಂಟ್ರಿ ಆಗೋದು, ಲಾಸ್ ಮಾಡ್ಕೊಳ್ಳೋದು ದಯವಿಟ್ಟು ಮಾಡಬೇಡ್ರಿ. ಇದು ಯಾವುದೇ ರೀತಿ ಬೈ ಮಾಡಿ ಸೆಲ್ ಮಾಡಿ ಅಂತ ನಾನು ಹೇಳಲ್ಲ. ನಾನು ಹೇಳೋದು ಇದನ್ನು ಹೇಳ್ತಿರೋದು ಕಲಿಯೋದಕ್ಕೆ ಮಾತ್ರನೇ. ಇದನ್ನ ನೋಡಿ ಇಮಿಡಿಯೇಟಾಗಿ ನೀವು ಸಿಕ್ಕಾಪಟ್ಟೆ ಟ್ರೇಡ್ ಮಾಡೋದು, ಲಾಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಫಸ್ಟ್ ಕಲೀರಿ, ಕಲಿತಾದ್ಮೇಲೆ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಳೆ ನಿಮ್ಮ ಟ್ರೇಡಿಂಗ್ ದಿನ ತುಂಬ ಚೆನ್ನಾಗಿರಲಿ ಅಂತೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕೇಳಿ. ನನ್ನ ಲೆವೆಲ್ಸ್ಗಳು, ಈ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಾಳೆ ಅನಾಲಿಸಿಸಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು.